ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪಾಜಿ ದೊರಾತ್ಮೇರೆ. ನಮ್ಮ ಈಶ್ವರಚಂದ್ರ ಬೆಡಗೇರಿ ಅವರು ಕಲೆ ಅಷ್ಟೇ ಅಲ್ಲ, ಅದರ ಜೊತೆಗೆ ಸಮಾಜದ ಏರುಪೇರುಗಳನ್ನು ಜೊತೆಗೆ ತಮ್ಮ ಬದುಕನ್ನು ಒಂದು ಪ್ರಾಮಾಣಿಕವಾಗಿ ಕಟ್ಕೊಂಡು ಬಂದಂಥವ್ರು. ಕಟ್ಕೊಂಡ್ಬರೋದು ಅಷ್ಟೇ ಅಲ್ಲ, ಸಮಾಜಕ್ಕೆ ಇರೋದು ಕೊಡಬೇಕು ಅನ್ನೋ ತರತಕ್ಕೆ ಅದನ್ನು ತಮ್ಮ ಲಿಮಿಟೇಷನ್ದಲ್ಲ, ತಮ್ಮ ಲಿಮಿಟಿಗೆ ಮೀರಿ ಎಂದೂ ಹೋಗುವಂಥ ಮನೋಸ್ಥಿತಿನೂ ಅವ್ರದ್ದಿಲ್ಲ. ಅವ್ರನ್ನ ಅಭ್ಯಾಸ ಮಾಡಿದಂಗೆ ತಮ್ಮ ಲಿಮಿಟದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ. ತಮ್ಮದೇ ಆದಂಥ ಹೊಲದಲ್ಲಿ ಅದು ಬೆಡಗೇರಿ ಕೃಷ್ಣನು ಆನಂದ ಕಂದ ಆ ಹೆಸರು ಕೇಳಿ ಸಾಕು. ಉತ್ತರ ಕನ್ನಡದಲ್ಲಿ ಇವತ್ತಿಗೂ ಸಹಿತ ಅವರ ಹಾಡುಗಳನ್ನು ಅವರ ಏನು 1-2 ಹೇಳುವಂಥದ್ದು ಆ ವ್ಯಕ್ತಿತ್ವದ ಊರಲ್ಲಿ ಆ ಮಣ್ಣಲ್ಲಿ ಹುಟ್ಟಿ ಬೆಳೆದಂಥ ನಮ್ಮ ಈಶ್ವರಚಂದ್ರ ಅವರು ವಿಶೇಷವಾಗಿ ಸಾಹಿತ್ಯ ಕ್ಷೇತ್ರ ಆಗಿರ್ಬೋದು, ನಾಟಕ ಕ್ಷೇತ್ರ ಆಗಿರ್ಬೋದು, ಪಾರಿಜಾತ ಕ್ಷೇತ್ರ ಆಗಿರ್ಬೋದು, ಬಯಲಾಟ ಕ್ಷೇತ್ರ ಆಗಿರ್ಬೋದು, ಸನ್ನಾಟ ಕ್ಷೇತ್ರ ಆಗಿರ್ಬೋದು, ಮಾತಾಗಿರ್ಬೋದು, ಮೃದು ಮಾತಾಗಿರ್ಬೋದು, ಯಾರಿಗೂ ನೋವಾಗದಂಗೆ ಸತ್ಯ ಹೇಳುವ ಕೆಲಸವನ್ನು ಮಾಡೋದಾಗಿರ್ಬೋದು, ಎಲ್ಲನೂ ಅದರ ಜೊತೆಗೆ ವನವನ್ನು ಪ್ರೀತಿಸುವಂಥದ್ದು, ವನ ಮಹೋತ್ಸವ ಮಾಡುವಂಥದ್ದು. ಆಗಸ್ಟ್ 15ಕ್ಕೆ ಮತ್ತೇನೇನು ಕನಸುಗಳು, ಒಳ್ಳೆಯ ಕನಸುಗಾರ, ಒಬ್ಬ ಆದರ್ಶ ಜೀವಿ ಯಾವ ರೀತಿ ಇರಬೇಕೋ ಆ ರೀತಿ ನಮ್ಮ ಬದುಕನ್ನು ಕಟ್ಕೊಂಡವರು. ಜೊತೆಗೆ ಅವರ ಬದುಕಿಗೆ ಮುದ್ದಾದಿ ಇಬ್ಬರು ಮಕ್ಕಳಿದ್ರು. ಅವರಲ್ಲಿ ಒಬ್ಬರು ಇವತ್ತು ನಮ್ಮ ನಡುವಿಲ್ಲ, ಆದರೂ ಅವ್ರ ನೆನಪನ್ನು ಅವ್ರು ಬಿಟ್ಟಿಲ್ಲ. ಮತ್ತು ಒಂದನ್ನು ಇವತ್ತು ನೆನಪು ಮಾಡಲೇಬೇಕಾದಂಥದ್ದು, ಅವರ ಮಗ ತೀರಿದಾಗ ಅವ್ರು ಎಷ್ಟು ಸ್ಥಿತಪ್ರಜ್ಞರಿದ್ದರಪ್ಪ ಅಂತಂದ್ರೆ ನಾವು ಆಗಿದ್ರೆ ಸೋತು ಬಿದ್ದು ಹೋಗಿಬಿಡ್ತಿದ್ದೇವೆ ನಾವು. ಯಾಕಂದರೆ ಮುಪ್ಪಾವಸ್ಥೆಯಲ್ಲೇ ಮನುಷ್ಯನಿಗೆ ಮಕ್ಕಳ ಆಸರ, ಮಕ್ಕಳ ಮುಖಂಡ ಹೋದಾಗ ಆಗೋ ಆಘಾತ, ನೋವು, ಸಂಕಟ ನಾವು ಓಡಿಸ್ತೇವೆ. ಅಂಥ ಸಂದರ್ಭದಲ್ಲೇ ನಾನು ನೋಡಿದ ನಿಜವಾಗಿ ಶ್ರೀಕೃಷ್ಣ ಪರಮಾತ್ಮ ಇತ್ತನೆಲ್ಲೋ ಗೊತ್ತಿಲ್ಲ, ಸ್ಥಿತಪ್ರಜ್ಞ ಇವರಿದ್ದರು ಅವತ್ತು. ನಾನು ಜೊತೆಗೆ ಒಬ್ಬರು ಇದ್ದಾರಪ್ಪ ಅನ್ನೋ ಖುಷಿನೂ ಆಯಿತು. ಜೊತೆಗೆ ಈ ಮನೋಸ್ಥಿತಿ ಹೆಂಗೆ ಬೆಳೀತಪ್ಪ, ಪಾರಿಜಾತ ಹೇಳಿ ಕೃಷ್ಣ ಹಾಗೆ ಹೇಳಿ 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 ಕೊನೆಗೆ ಅವ್ರು ಕೃಷ್ಣನ ಒಂದು ಏನು ಗುಣಗಳನ್ನು ತಮ್ಮಲ್ಲಿ ಅಳವಡಿಸ್ಕೊಂಡಿದ್ದ ಇವತ್ತು ನೆನಪಾಗ್ತದೆ. ಇಂಥ ನಮ್ಮ ಈಶ್ವರವರು ತಮ್ಮ ಬೆಟಗೇರಿಯ ಹೊಲದಲ್ಲಿ ವನಮಹೋತ್ಸವ ಅಂತ ಹೊಲದಲ್ಲಿ ಗಿಡಗಳನ್ನ ನೆಡುವ ಮೂಲಕ ನಿಸರ್ಗವನ್ನು ಬ್ಯಾಲೆನ್ಸ್ ಕಾಯ್ಕೊಂಡು ಹೋಗುವ ಮೂಲಕ ತಮ್ಮ ಜೊತೆಗೆ ಅನೇಕ ಸಂಘಟನೆಗಳನ್ನು, ಅದರಲ್ಲೂ ಮುಖ್ಯವಾಗಿ ಸರ್ವೇಶ್ವರ ಪ್ರಸಾವಿತ ಶ್ರೀ ಶಿವಕಾಳಿಕಾಂಬಾ ಸಂಸ್ಕೃತ ಸಂಸ್ಥೆ ರಿಜಿಸ್ಟರ್ಡ್ ಗೋಕಾಕ್, ಅದೇ ಕಾಲಕ್ಕೆ ಡಾಕ್ಟರ್ SG ದಂಡಿನ್ ಫೌಂಡೇಶನ್ ತುಳುವರಿಗೆ ಮಹಾವಿದ್ಯಾಲಯ ಬಾಗಲಕೋಟೆ ಆಗಿರ್ಬೋದು, ಕರ್ನಾಟಕ ರಕ್ಷಣಾ ವೇದಿಕೆ ಬೆಟಗೇರಿ, ಡಾಕ್ಟರ್ ಬೆಡಗೇರಿ ಕೃಷ್ಣಮ್ಮ ಜಾಗೃತಿ ವೇದಿಕೆ ಬೆಟಗೇರಿ ಹಾಗೂ ಗೋಕಾಕ್ ಗೆಳೆಯರ ಬಳಗ ಇವರೆಲ್ಲ ಕೊಡ್ಕೊಂಡು ಈಗ ವನಮಹೋತ್ಸವ ಇವರು ಹೊಲದಲ್ಲಿ ಮಾಡಿದ್ದು, ಅಲ್ಲೆಲ್ಲರೂ ಭಾಗಿಯಾದದ್ದು. ಅದರಲ್ಲಿ ವಿಶೇಷವಾಗಿ ಆಗಸ್ಟ್ 15 ಎಲ್ಲರೂ ನೋಡ್ರಿ ಕಾಕ್ತಾಳಿ ಅನ್ನೋ ಎಲ್ಲರೂ ಕುಡಿಸಿ ಮಾಡುವಂಥ ಇವರ ಒಂದು ಇವತ್ತಿನ ಈ ಬೆಳವಣಿಗೆಗಳಿಗೆ ಮತ್ತು ಹೇಳಿದ್ನಲ್ಲ ಈಗ ಆಲ್ರೆಡಿ ಒಂದು ಸ್ಥಿತಪ್ರಜ್ಞೆ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ ನಮಗೆ ಒದಗಿಸಿದರು. ಎಂಥವ್ರಿಗೂ ಸಾಧ್ಯ ಆಗಲಾರಂಥ ವಿಷಯ ಏನೂ ಇರಲಿ. ಅವರು ಇದ್ದಂಥವ್ರು ನಿನ್ನೆ ಅನೇಕ ಹಿರಿಯರನ್ನು ಕರ್ಕೊಂಡು ಅದನ್ನು ಮುಖ್ಯವಾಗಿ ಅಲ್ಲಿ ಏನು ಮಾಡಿದರು ವನಮಹೋತ್ಸವ ಸಂದರ್ಭದಲ್ಲೇ ಅವ್ರ ಉದ್ದೇಶ ಏನಂತ ಅದನ್ನೆಲ್ಲ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದಾರೆ. ಈಶ್ವರಚಂದ್ರ ಬೆಡಗೇರಿ ಅವರು ದಯವಿಟ್ಟು ಅವ್ರ ಮಾತನ್ನು ಕೇಳಿರಿ, ಅವ್ರ ಉದ್ದೇಶವನ್ನು ತಿಳ್ಕೊಳ್ರಿ. ನಿಮಗೂ ಸಾಧ್ಯ ನಿಮ್ಮ ಜೊತೆ ಫಾಲೋ ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ಯಾಕಂದ್ರೆ ನಿಸರ್ಗದಲ್ಲಿ ಮತ್ತು ನಾವು ನಿಸರ್ಗದಿಂದ ಬಂದಂಥ ಮತ್ತು ನಿಸರ್ಗಕ್ಕೆ ಹೋಗ್ಬೇಕು, ಆ ಮಾತು ಬೇರೆ. ಆ ಎಲ್ಲ ದಿಶೆ ಏನೋ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ಅವ್ರ ಪ್ರಯತ್ನ ಏನೇನು ಹೇಳಿ ಸರ್. ಆದ್ಮೇಲೆ ನಿಮ್ಮ ಪ್ರೀತಿಯ ಮಾತುಗಳಿಗೆ ನಾನು ಅನಂತ ಕೃತಜ್ಞತೆಗಳನ್ನ ಅರ್ಪಣೆ ಮಾಡ್ತಾ ಸರ್. ಭಾಳ ಇದನ್ನು ಮಾತಾಡಿದೆ ಸರ್. ನಿಜವಾಗಿ ಸರ್, ಜನನೀ ಜನ್ಮಭೂಮಿಷ್ಯ ಸ್ವರ್ಗಾದಪಿ ಗರಿಯಸಿ ಅಂತೇಳಿ ಒಂದು ಯುಕ್ತಿ ಸರ್. ನಮ್ಮ ಬೆಟಗೇರಿ ಕೃಷ್ಣಶರ್ಮ ಅವರು ಸರ್ ಸಾಹಿತ್ಯ ದಿಗ್ಗಜರಾದರೂ ಕೂಡ ಸರ್ ಧಾರವಾಡ ಪರಿಸರದಲ್ಲಿ ಇದ್ದರೂ ರೀ ನಮ್ಮ ಹಳ್ಳಿ ಊರ ನಮಗ ಪಾಡ ಯಾತಕ್ಕವ್ವ ಹುಬ್ಬಳ್ಳಿ ಧಾರವಾಡ ಅಂತ ಹಾಡಿದವು. ಹಾಂ ಸರ್. ಅಂದ್ರೆ ಸರ್ ಅವ್ರಿಗೆ ನಮ್ಮ ಊರ ಮೇಲೆ ಎಷ್ಟೊಂದು ಪ್ರೀತಿ ಇತ್ತಂದ್ರೆ ಸರ್ ಕೊನೆಗೆ ಸರ್ ಅವರು ಕೊನೆ ಉಸಿರ ಎಳೆದ ನಂತರ ಸಹಿತ ರೀ ಅವರು ಬೆಟಗೇರಿಯನ್ನು ತಂದು ಮಾಡಿದ್ದಾರೆ ಸರ್. ಅಂಥ ಒಬ್ಬರು ಸಾಹಿತ್ಯ ದಿಗ್ಗಜರು ಇವತ್ತು ಇಲ್ಲ ಕರೆ ಸರ್. ಅವರ ಹೆಸರಿನಿಂದ ಸರ್ ನಮ್ಮ ಕನ್ನಡ ಸಾರಸ್ವತ ಲೋಕ ತನ್ನದೇ ಮರೀಲಿಕ್ಕೆ ಸಾಧ್ಯ ಇಲ್ಲ ಸರ್.
ಇನ್ನೇ ಸಹ ಇದ್ದಾಗ ಅವ್ರು ಸ್ವಲ್ಪ ಒಂದು ಪುರಸ್ಕಾರ ಮಾಡಬೇಕಾಗಿತ್ತು ರೀ. ಇಲ್ಲ ರೀ, ಇಂಥ ಜನ ಇರ್ತಾರಲ್ರಿ ಪುರಸ್ಕಾರ ಅದೆಲ್ಲ ಮೀರಿದವರು ಇವು ನಾವು ಕೊಡೋ ಪುರಸ್ಕಾರದಿಂದ ಅವ್ರಿಗೆ ಏನು ಆಗ್ಬೇಕಾಗಿಲ್ಲ. ಗಾಂಧೀಜಿ ಅವ್ರಿಗೆ ನೋಬೆಲ್ ಬಹುಮಾನ ಸಿಗಲಿಲ್ಲ ಅಂತೇಳಿ ಗಾಂಧೀಜಿ ಅವ್ರೇನು ಸಣ್ಣವರಾಗಲಿಲ್ಲ, ನೋಬೆಲ್ ಬಹುಮಾನ ಸಣ್ಣದಾಯ್ತು ಹಂಗೆ ಸರ್. ಆನಂದ ಕಂದರ್ರಿ ಅಂತ ದೊಡ್ಡ ವ್ಯಕ್ತಿ ಸರ್. ಆ ಊರಿನಾಗ ನಾವು ಹುಟ್ಟಿದ್ದು ನಮ್ಮೊಂದು ಭಾಗ್ಯ ಸರ್. ಸರ್ ಋಣವ ತೀರಿಸಬೇಕು ಅಂತೀವಲ್ಲ ಸರ್, ಋಣ ತೀರ್ಸಕ್ಕಾಗೋದಿಲ್ಲ ಸರ್. ಸಾಧ್ಯ ಇಲ್ಲ ಸುಮ್ಮನೆ ನಾವು ಸಮಾಧಾನ ಮಾತಾಡ್ತೀವಿ. ತಂದೆ ತಾಯಿಗಳ ಋಣ ಆಗಲ್ರಿ, ಹಾಂ ಸರ್, ನಮ್ಮ ಊರಿನ ಋಣ ಆಗಲ್ರಿ, ಸಮಾಜದ ಋಣ ಆಗಲ್ರಿ ಸರ್. ಎಲ್ಲೋ ಹೋಗಿರ್ತೀವಿ ಸರ್, ಯಾರೋ ಪುಣ್ಯಾತ್ಮ ಸ್ವಲ್ಪ ನೀರು ಕೊಡ್ತಾರೆ, ಆ ಋಣ ತೀರ್ಸಕ್ಕೆ ಆಗೋದಿಲ್ಲ ರೀ. ಇನ್ನೇನು ಸಾಧ್ಯ ಆದಷ್ಟು ರೀ ಒಂದು ಋಣ ತೀರಿಸಬೇಕು ಅನ್ನೋಂಥ ಆಸೆ ಎಲ್ಲರಿಗೂ ಇರುತ್ತೆ ಸರ್. ಹಾಗೆ ಸರ್ ತಾವು ಹೇಳಿದಾಗೆ ಸರ್, ನಮ್ಮ ತಂದೆ ತಾಯಿ ಸರ್ ಶಿವಪುತ್ರಪ್ಪ ಕಾಳಮ್ಮ ಅವರೊಂದು ಹೆಸರಿನಿಂದ ಸರ್ ತಾವು ಹೇಳಿದಂಗೆ ರೀ ಶಿವಕಾಳಿಕಾಂಬ ಸಾಂಸ್ಕೃತಿಕ ಸಂಸ್ಥೆ ಅಂತೇಳಿ ಮಾಡಿಕೊಂಡ್ರಿ. ಅದನ್ನು ನಮ್ಮ ಹೊಲದೊಳಗನ ಸರ್ ನಮ್ಮ ತಂದೆ ತಾಯಿಗಳು ಬೆಳೆಸಿದ್ರೆ ಮತ್ತು ನಾ ಬೆಳೆಸಿದ್ದು ಅಲ್ಲ. ಅದಕ್ಕಾಗಿ 5 ಎಕರೆ 30 ಗುಂಟೆ ಒಳಗೆ ಸರ್ ಒಂದು 11 ಗುಂಟೆ ಜಮೀನಿನ ರೀ ಒಟ್ಟಾರೆ ಸರ್ ನಾವು ಸಾರ್ವತ್ರಿಕವಾಗಿ ಸರ್ ಗ್ರಾಮೀಣ ಕಲೆಗಳ ಕಲಿಕಾ ಕೇಂದ್ರ ಆಗಲಿ ಅಥವಾ ವೃದ್ಧಾಶ್ರಮಗಳು ಮಾಡಬೇಕು. ಮತ್ತು ಅಲ್ಲಿ ಸರ್ ಉಳ್ಕಿದೆಲ್ಲ ಒಂದು 2 ಎಕರೆ ಕಬ್ಬು ಬೆಳೆದು ಉಳ್ಕಿದೆಲ್ಲ ಗಿಡಗಳನ್ನ ಹಚ್ಚಿಲ್ಲ ಸರ್. ಅಂದು ನಮ್ಮ ಆಶ್ರಮಕ್ಕೆ ಬಂದು ಗಿಡಗಳನ್ನ ಹೇಳಕ್ಕೆ ಜನ ಕುಂತರು ಸಹಿತ ಆನಂದ ರೀ. ಮತ್ತು ಅವರಿಗೆ ಒಂದು ಕಪ್ ಚಹಾ ಕುಡಿತು, ಒಂದೊಂದು ಹಣ್ಣು ಕೊಡಬೇಕು. ಸುಮಾರು ಒಂದು 230 ಗಿಡಗಳನ್ನ ಹಚ್ಚಿ ಸರ್. ಹೀಗಾಗಿ ಸರ್ ಅಲ್ಲಿ ಒಂದು ಪರಿಸರದೊಳಗೆ ಸರ್ ಒಂದು ಶ್ರೀಕೃಷ್ಣ ಗುರುಕುಲ ಅಂತ ಹೇಳಿ ಮಾಡಿದೆ ಸರ್. ಅದು ಯಾಕಂದ್ರೆ ಸರ್ ನಮ್ಮ ಗ್ರಾಮೀಣ ಕಲೆಗಳು ಉಳಿಬೇಕಾಗಿದೆ ಸರ್. ಈಗ ಯಾರಿಗೂ ಕಲಿಬೇಕನ್ನುವಂಥ ಮನೋವೃತ್ತಿ ಇಲ್ಲ ಸರ್. ಇಲ್ಲ, ಯಾಕಂದ್ರೆ ಅದನ್ನ ಕಲಿತು ಉಪಜೀವನ ನಡೆದಿಲ್ಲ ಅನ್ನೋದು ಅಷ್ಟೇ ಮುಖ್ಯ. ಯಾಕಪ್ಪ ಅಂದ್ರೆ ಉಪಜೀವನಕ್ಕೆ ಉಪಯೋಗ ಬರಲಾರಂತ ಎಂಥ ಕಲೆ ಇದ್ರೂ ಅದು ನಶಿಸಿ ಹೋಗ್ತದೆ ಸರ್. ಆದರೂ ಕೂಡ ಸರ್ ಈ ನಮ್ಮ ಜಾನಪದ ವಿಶ್ವವಿದ್ಯಾಲಯಗಳಲ್ಲಿ ಸರ್ ಅದಕ್ಕೊಂದು ತರಬೇತಿ ಕೊಟ್ಟು ಅವರಿಗೊಂದು ನೌಕರಿ ಕೊಟ್ಟರೆ ಸರ್ ಈ ಕಲೆಗಳನ್ನು ಉಳಿಸ್ಲಿಕ್ಕೆ ಸಾಧ್ಯತೆ ಇದೆ ಸರ್. ಇಲ್ಲ ರೀ, ನೀವು ಯಾವ ದೃಷ್ಟಿಯಿಂದ ಹೇಳ್ತಾರೆ ನನಗೆ ಗೊತ್ತಿಲ್ಲ, ಬಟ್ ಒಂದು ಮಾತು ಹೇಳ್ತಾನೆ ನಿಮಗೆ, ಆ ಕಲೆ ಅವ್ರನ್ನ ಉಳಿಸುವಂಗೆ ಆದಾಗ ಮಾತ್ರ ಆ ಕಲೆ ಉಳಿತದೆ. ಅಂದ್ರೆ ಅವ್ರ ಬದುಕಿಗೆ ಆಸರ ಆಗಬಹುದು ಅಂತ ವ್ಯವಸ್ಥೆ ನಾವು ಮಾಡ್ತಾ ಇಲ್ಲ. ಅದನ್ನೇ ಮಾಡಬೇಕಾಗಿದೆ. ಅದನ್ನ ಮಾಡೋರು ಯಾರು? ಅದಕ್ಕೆ ನಮ್ಮ ಜಾನಪದ ವಿಶ್ವವಿದ್ಯಾಲಯ ನಾನು ಅಲ್ಲಿ ಹೋದಾಗ ಅದನ್ನ ಹೇಳಿ ಜಾನಪದ ವಿಶ್ವವಿದ್ಯಾಲಯ ಮಾಡಾಗ್ತಾ ಇರಲಿಲ್ಲ. ಯಾಕೆ ಆಗುದಿಲ್ಲ ಅಂದ್ರೆ ಪಾಪ ಅವ್ರು ಆ ಒಂದು ಫಂಡನ್ನು ಕೊಡ್ಬೇಕಾಗ. ಇವತ್ತು ನಾವು ಸಿದ್ದರಾಮ್ ಮಾಡ್ತಾ ಇದ್ದೀವಿ, ಒಂದು 1000 ಜನಕ್ಕೆ ಒಂದು ಮೆಸೇಜ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ತಿದ್ದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಒಂದು ಶಿಕ್ಷಣ ರಂಗ ಮಾಡಲಾರ್ದ ಕೆಲಸ ನಾವು ಮಾಡ್ತಾ ಇದ್ದೀವಿ, ಹೆಂಗೆ ಬದುಕಬೇಕು ಅನ್ನೋದು ಹೇಳ್ತಾ ಇದ್ದೀವಿ. ಆದ್ರೂ ಒದ್ದಾಡ್ತದ ತಿನ್ನತ್ತು ಒದ್ದಾಡ್ತದೆ. ಅದಕ್ಕೆ ನಾ ಇವತ್ತೊಂದು ಅನುಭವದ ಹೇಳೋ ಮಾತೇನಪ್ಪ ಅಂದ್ರೆ, ಯಾವ ಕಲೆ ಆ ಕಲಾಕಾರನ ಹೊಟ್ಟೆ ತುಂಬಿಸೋದಿಲ್ಲವೋ ಆ ಕಲೆ ಉಳಿದಿಲ್ಲ, ಆ ಶಿಕ್ಷಣ ಉಳಿದಿಲ್ಲ. ಇದು ನಿಶ್ಚಿತನ. ನೀವು ಹೇಳಿದ್ರೆ 100ಕ್ಕೆ 100 ಕರೆ ಸರ್. ನಾವು ಸಾಧ್ಯ ಆದಷ್ಟು ಏನು ಸರ್ ನಿಮ್ಮ ಪ್ರಯತ್ನ ಮಾಡಿದ್ರೆ ಏನಿಲ್ಲ, ತಪ್ಪಲ್ಲ. ಅದು ಹೊಟ್ಟೆ ತುಂಬಿಸ್ಕೋ ಜೊತೆಗೆ ರೀ ಇಲ್ಲ, ಹೊಟ್ಟೆ ತುಂಬಿಸ್ಕೊಳ್ಳೋದು ನೀವು ಸಣ್ಣ ತಿಳ್ಕೊಳಕ್ ಹೋಗ್ಬಿಡ್ರಿ. ಇಟ್ ಇಸ್ ಬಿಗ್ ಥಿಂಗ್, ಭಾಳ ದೊಡ್ಡ ವಿಷಯ ಅದು. ಅದನ್ನು ನೀವು ಹೊಟ್ಟೆ ಅಲ್ಲ, ಆ ಹೊಟ್ಟೆ ನಿರಂತರ ಬೇಕಿರೋದು. ಒಂದು ದಿನದ ಸಾವಲ್ಲ, ನಾವು ಸಾಯಿವರೆಗೆ ಅದು ಹೊಟ್ಟೆಗೆ ಹಾಕ್ತಾ ಇರಬೇಕು. ಅಂತದೊಂದು ಆದಾಗ ಮಾತ್ರ ಅದು ಉಳಿತದ. ಕರೆ ಸರ್. ಈ ನೋಡಿ ಈ ವರ್ಷ ಮಳೆನ ಆಗಲಿಲ್ಲ ರೀ. ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಸಾಕಷ್ಟು ವಿಜ್ಞಾನ ಅದ, ದುಡ್ಡು ಖರ್ಚು ಮಾಡ್ತೀವಿ ಸಿಕ್ಕಾಪಟ್ಟೆ. ನಮ್ಮ ರಾಷ್ಟ್ರದಲ್ಲಿ ಇಡೀ ದೇಶಕ್ಕೆ ರೀ, ಇಡೀ ನೆನಪಿಟ್ಕೊಂಡ್ರಿ ಇದನ್ನು, ಕೇವಲ 2 ಲಕ್ಷ ಕೋಟಿ ರೂಪಾಯಿ ಗಿಟ್ಟು ತೆಗೆದಿರ್ತಾರೆ. ನಮ್ಮ ಮೋದಿ ಮಹಾರಾಷ್ಟ್ರ ಆಗಿರ್ಬೋದು, ಹಿಂದಿನ ಯಾವುದೋ ಸರ್ಕಾರಗಳಾಗಿರ್ಬೋದು. ಅಲ್ರಿ 2 ಲಕ್ಷ ಕೋಟಿಯಿಂದ ಏನಾಗ್ತದೆ? ಶಿಕ್ಷಣಕ್ಕೆ 1.5 ಲಕ್ಷ ಕೋಟಿ ಬಿಡ್ತಾರೆ. ಮಿನಿಮಮ್ 20% ಅದಕ್ಕೆ ಇಡಬೇಕು. ಯಾಕಂದ್ರೆ ನಾವು ಇದರಿಂದ ಬದುಕ್ತಾ ಇದ್ದೀವಿ, ಅಗ್ರಿಕಲ್ಚರ್ನ ಬದುಕ್ತಾ ಇದ್ದೀವಿ. ಅದಕ್ಕೆ ನೀರು ಬೇಕು. ಅದಕ್ಕೆ ಮುಖ್ಯ ಅಂದ್ರೆ ಈಗ ನೀವು ಒಂದು ನೋಡ್ರಿ, ಉದಾಹರಣೆಗೆ ನಿಮ್ಗೆ ಕೊಡ್ತೀವಿ ನಾವು. ನೀವು ಒಂದು ಪಟ್ಟಿ ಕಟ್ತೀರಿ, ಕಿರಾಣಿ ಇದನ್ನ ಇಟ್ಕೊಂಡು ಪಟ್ಟಿ ಅಂಗಡಿ ಇಟ್ಕೊಂಡು, ಆ ಪಟ್ಟಿಗೆ ಬೆಲೆಯನ್ನು ನೀವೇ ಕಟ್ತೀರಿ. ಅದಕ್ಕೆ 10 ರೂಪಾಯಿ ಕಟ್ಟಬೇಕು, 2 ರೂಪಾಯಿ ಕಟ್ಟಬೇಕು. ಯಾಕಂದ್ರೆ ಎಲ್ಲಿದೆ ಲೆಕ್ಕ ತೆಗಿಬೇಕು, ತಂಬಾಕು ಲೆಕ್ಕ ತೆಗಿಬೇಕು, ಅಡಿಕೆ ಲೆಕ್ಕ ತೆಗಿಬೇಕು, ಸುಣ್ಣದ ಲೆಕ್ಕ ತೆಗಿಬೇಕು, ಎಲ್ಲ ತೆಗೆದು ನೀವು ಒಂದು ರೇಟ್ ಕಟ್ಟಿ ಮತ್ತೆ ಬದುಕಬೇಕು. ನಿಮ್ಮ ಬದುಕು ನಡಿಬೇಕು, ಅದು ಅಂಗಡಿ ಖರ್ಚು ನಡಿಬೇಕು. ಅದನ್ನು ನೀವು ಮಾಡಿದಾಗ ಒಬ್ಬ ರೈತರು 1 ಎಕರೆ ಇರೋದು, ಆ ಎಕರೆ ಎಷ್ಟು ಹಾಕ್ತಾನೆ, ಏನು ಮಾಡ್ತಾನೆ, ತಕ್ಕಂಗೆ ಬೆಳೆ ಬೆಳೆದ್ಮೇಲೆ MS ಸ್ವಾಮಿನಾಥನ್ ಅಂತ ಹೇಳ್ತಾರೆ, ಡಾಕ್ಟರ್ ಸ್ವಾಮಿನಾಥನ್ ಅವ್ರು ಹೇಳ್ತಾರೆ, ಟೋಟಲ್ ಎಷ್ಟು ಖರ್ಚು ಬರ್ತೈತಿ. ಈಗ 100 ರೂಪಾಯಿ ಖರ್ಚು ಬಂದರೆ ಅದಕ್ಕೆ 50 ರೂಪಾಯಿ ಹಾಕಿ 150 ರೂಪಾಯಿ ರೇಟ್ ಬೆಲೆ ಕಟ್ಟಬೇಕು. ಅದಕ್ಕೆ ಅಂದಾಗ 50 ರೂಪಾಯಿ ಬದುಕ್ತಾರೆ. ಆ ದೃಷ್ಟಿ ಸರ್ ನಾವಾದ್ರೂ ಸತ್ರೆ ಈಗ ನಾ ಹೇಳೋದು ಅದನ್ನ ನೀವು ಪಾಠ ಪ್ರಯತ್ನ ಮಾಡ್ತಾ ಇದ್ರಿ. ನೀವು ಇದ್ದಿದ್ದು ನಿಮ್ಗೆ ದುಡಿತದ ಏನೋ ಒಂದು ತಂದು ಹಾಕಿ ಮಾಡ್ತಾ ಇದ್ರಿ, ಮೆಚ್ಚುವಂತ ವಿಷಯ. ಅದು ನಾವು ಹೇಳ್ತಾ ಇಲ್ಲ. ಇದನ್ನ ಮಾಡ್ಬೇಕಾದ್ರೆ ಯಾರು ಈ ವ್ಯವಸ್ಥೆ ನಿರ್ಮಾಣ ಮಾಡೋದು ನೀವಲ್ಲ, ನಾವು ಆಯ್ಕೆ ಮಾಡಿ ಕಳಿಸಂತ ವಿದ್ವತ್ ಜನರು ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಮಾಡ್ಬೇಕು. ಅದು ಆಗ್ಲಾರದು ಇದು ಸಮಸ್ಯೆ ಆಗ್ಲಿಕ್ಕೆ ಅವ್ರಿಗೆ. ಸರ್ ಅದಕ್ಕಾಗಿ ಸರ್ ಈಗ ನಾವು ಸರ್ ನಮ್ಮ ಒಂದು ಪರಿಧಿಯೊಳಗೆ ಸರ್
ಅದೊಂದು ಒಟ್ಟಂದ್ರೆ ಶ್ರೀಕೃಷ್ಣ ಗುರುಕುಲ ಗ್ರಾಮೀಣ ಅಂದ್ರೆ ಇದ್ರ ಜೊತೆಗೆ ನಾ ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ ನಿಮಗಂದ್ರೆ ಇದ್ರ ಜೊತೆ ನಾವು ಒಬ್ಬ ಹೇಳೋದ್ರಿಂದ ನಡೆಯುದಿಲ್ಲ. ನೀವು ಇದ್ದಂಥವ್ರು ಇದನ್ನ ಮತ್ತೊಂದು 4 ಮಂದಿ ಹೇಳ್ಬೇಕು, ಅದನ್ನ ಮತ್ತೊಬ್ರು ಹೇಳ್ಬೇಕು. ಅಂದ್ರೆ ನೀವು ಎಲ್ಲಿವರೆಗೆ ರೈತ ಬೆಳೆಗೆ ಅವ್ನು ಬೆಲೆ ಕಟ್ಕೊಂಥದ್ದು, ಅವಾಗ ಹಾಕಿದ ಖರ್ಚು ಲಾಗೋಡ ಅದೆಲ್ಲ ಖರ್ಚು ಹಚ್ಚೋಗೆ ಅವಾಗ 50% ಇಲ್ಲಿವರೆಗೆ ಉಳಿದಿಲ್ಲೋ ಅಲ್ಲಿವರೆಗೆ ರೈತ ಬದುಕಕ್ಕೆ ಸಾಧ್ಯ ಇಲ್ಲ. ಮತ್ತು ಅವ್ನಿಗೆ ನೀರು ಬೇಕು. ನೀರಂದ್ರೆ ಮಳೆಗಾಲ ಗಟ್ಟೆ ಬರ್ತದೆ. ಯಾಕೆ ನೀರಾದ್ರೆ ಮಳೆಗಾಲ ನಮಗೆ ಅನುಕೂಲ ಅದ. ಇವತ್ತು ಯಾವ್ಯಾವುದೋ ನೋಡ್ರಿ ವಿಮಾನ ನಿಲ್ದಾಣಕ್ಕೂ ಅದಕ್ಕೆ ಸಾವಿರಾರು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡ್ತೀರಿ. ಈಗ ಅಡ್ಮಿನಿಸ್ಟ್ರೇಷನ್, ಇಡೀ ದೇಶದ ಅಡ್ಮಿನಿಸ್ಟ್ರೇಷನ್ಗೆ ನೀವು ಇದ್ದಂಥ ಅಧಿಕಾರಿಗಳು ಇರ್ತಾರೆ, ಅವರ ಪೇಮೆಂಟ್ ಅನ್ನೋರಿ ಇಡೀ ದೇಶದ ಇವತ್ತು 60,000 ಕೋಟಿ 70,000 ಕೋಟಿ ರೂಪಾಯಿ ಖರ್ಚು ಮಾಡ್ತೀರಿ. ಒಬ್ಬ ಪ್ರಧಾನಿ ಅವನ್ನ ಸೆಕ್ಯೂರಿಟಿ ಬೇಕು ಒಪ್ಪನೋ ಮಾತನ್ನು ಅವನಿಗೆ ಆ ಗಾಡಿಗಳ ಲೆಕ್ಕ ತೆಗೆದ್ರೆ ಟೋಟಲ್ ಖರ್ಚು ತೆಗೆದಾಗ ನಮ್ಮ ಬಜೆಟದ 3 to 4% ನಾವು ಖರ್ಚು ಮಾಡ್ತೀವಿ. ಅಲ್ಲಿ ಎಷ್ಟು ಇರ್ತಾರೆ ಎಲ್ಲರೂ ಆಲ್ರೆಡಿ 1% ಇರ್ತಾರೆ. ನಾ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇದನ್ನು ಲೆಕ್ಕ ಹಾಕೊಂಡು ಅವರು ನೀವು ಈ ದಿಶೆಯಲ್ಲಿ ಇಡೀ ದೇಶ ಅಂತಿರ್ಬೇಕಾಗಿದ್ದೀರಿ. ನಿಜ ಸರ್. ಯಾಕಂದ್ರೆ ಸರ್ ನಾವು ನಮ್ಮ ಜನ್ಮಭೂಮಿಗೆ ಎಷ್ಟು ಕೊಡ್ತೋ ಅಂದ್ರೆ ದೇಶಕ್ಕೆ ಸಲುವಾಗಿ ದೇಶದ ಸಲುವಾಗಿ ನಮ್ಮ ಸರ್ 1947ರಾಗಿ ನಾವು ಸ್ವಾತಂತ್ರ್ಯ ಪಡೆದ್ರಿ. ಮನೆ ನಾವು 80ನೇ ಒಂದು ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ ಸರ್ ನಮ್ಮ ಗುರುಕುಲದೊಳಗ್ರಿ. ಅಲ್ಲಿ ವಿಶೇಷವಾಗಿ ಸರ್ ನಮ್ಮ ಚಿರಂಜೀವಿ ವಿವೇಕಾನಂದ ಅವನು ಹುಟ್ಟಿದ್ದು ಸರ್ 15th August 1983. ಹೀಗಾಗಿ ಸರ್ ಅದೊಂದು ಅಂದ್ರಿ. ಜೊತೆಗೆ ಸರ್ ನಾವು ಅಲ್ಲಿಂದ ವನಮಹೋತ್ಸವವನ್ನು ಮಾಡಿದ್ವಿ. ಯಾಕಂತಂದ್ರೆ ಇವತ್ತು ಗಿಡಗಳನ್ನು ನಾವು ನೆಟ್ಟು ಪೋಷಣೆ ಮಾಡಿದ್ದಾದ್ರೆ, ಯಾಕಂದ್ರೆ ವೃಕ್ಷೋ ರಕ್ಷತಿ ರಕ್ಷಿತಃ ಅನ್ನೋದು ಮಾತದ ರೀ. ಹಂಗೆ ಸರ್ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಇದನ್ನು ಹಾರ್ಟಿಕಲ್ಚರ್ ಕಾಲೇಜ್ ತೋಟಗಾರಿಕೆ ಮಹಾವಿದ್ಯಾಲಯ ಸರ್, ಅಲ್ಲಿ ನಮ್ಮ ಡೀನ್ ಸಾಹೇಬ್ರು ಸರ್ ಡಾಕ್ಟರ್ ಆನಂದ್ ಮಾಸ್ತಿವಳೆ ಅಂತ ಹೇಳಿದ್ರು ಸರ್. ಅವರು ನಿಮ್ಮ ವಿಚಾರಗಳನ್ನು ಅಲ್ಲಿ ಹೇಳಿದ್ರು ಸರ್. ಯಾಕಂದ್ರೆ ಕೇವಲ ಒಂದು ಗುರುಕುಲ ಆಗಲಿ ವನಮಹೋತ್ಸವ ಆಚರಣೆ ಮಾಡಿದ್ರಲ್ರಿ, ಜೊತೆಗೆ ಇದರಿಂದ ನಾವು ಉತ್ಪನ್ನಗಳನ್ನು ತೆಗಿಬೇಕು. ಆ ಉತ್ಪನ್ನಕ್ಕೆ ಒಂದು ಒಳ್ಳೆಯ ಮಾರುಕಟ್ಟೆ ಸಿಗಬೇಕು. ಆ ಮಾರುಕಟ್ಟೆಯಿಂದ ನಮ್ಗೆ ರೈತ ಬದುಕಬೇಕು ಅಂತ ಹೇಳಿದ್ರಿ. ಅಲ್ಲಿ ಒಂದು ಪರಿಸರವನ್ನು ನೋಡಿ ಅವ್ರಿಗೆ ಇಷ್ಟ ಆನಂದ ಆಯ್ತಾರೆ ಸರ್. ಸರ್ ನೀವು ನಮ್ಮ ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿ ಅವರು ಅಧ್ಯಕ್ಷತಿದ್ರಿ ಸರ್. ಅವ್ರ ಸರ್ ಡಾಕ್ಟರ್ SB ತಂಡೀನ್ ಅವರು ಒಂದು ತೋಟಗಾರಿಕೆ ಇದ್ದಾರೆ ಸರ್, ಶೈಕ್ಷಣಿಕ ವಿಜ್ಞಾನಗಳು ಕೂಡ ಅದ್ರ ಒಂದು ಸದಸ್ಯರಿದ್ದಾರೆ. ಇಲ್ಲಿ ನಾವು ರೈತರ ಸಲುವಾಗಿ ಏನು ಸರ್ ಕೆಲವೊಂದು ಕಾರ್ಯಾಗಾರವನ್ನು ಏರ್ಪಡೆ ಮಾಡೋದ್ರಿ. ಯಾಕಂದರೆ ಇದು ಪ್ರಕೃತಿ ಮಡ್ಲಲ್ಲಿ ನಿಮ್ಮ ಶ್ರೀಕೃಷ್ಣ ಗುರುಕುಲ ಇರೋದ್ರಿಂದ ರೀ ಇದು ಒಂದು ಪ್ರಶಸ್ತ ಸ್ಥಳ ಅದ ರೀ. ಇಲ್ಲಿ ಅಂತ ನಮ್ಮ ರೈತರಿಗೆ ಕೆಲವೊಂದು ಬೇರೆ ಬೇರೆ ಕೊಟ್ಟರಿ ಅವರ ಒಂದು ಆರ್ಥಿಕ ಒಂಥರ ಪ್ರಗತಿ ಆಗುವ ಸಲುವಾಗಿ ಮಾಡೋಣ ಅಂತೇಳಿ ಅವರು ಹೇಳಿದಾಗ ಸರ್ ಭಾಳ ಸಂತೋಷ ರೀ. ನಮ್ಮ ರಾಮಚಂದ್ರ ಕಾಕಡೆ ಸರ್ ರೀ, ನಮ್ಮ ಮಹಾಂತೇಶ ತಾಮಶೆ ಅವರು ಸರ್, ಹಾಗೆ ನಮ್ಮ ಪ್ರೊಫೆಸರ್ ಒಬ್ಬರು ನಮ್ಮ ಶಿವಭಾವತಿ ಅಂತೇಳಿ ಅವರು ಧಾರವಾಡದಿಂದ ಬಂದಿದ್ರಿ. ಎಲ್ಲರೂ ಕೂಡಿಕೊಂಡು ಸರ್ ಜೊತೆಗೆ ಸರ್ ಈ ಒಂದು ಸಂದರ್ಭಗಳಲ್ಲಿ ನಮ್ಮ ಆನಂದ ಕಂದರದ ಒಂದು ಸರ್ ಮೂರ್ತಿ ಏನಾಗಿದೆ ಅಂದ್ರೆ ರಸ್ತೆ ಒಳಗೆ ಐತ್ರಿ. ಅದಕ್ಕೆ ಗಾಡಿಗಳು ಅಗಲಿಕಲ್ಲ ಸೊ ಅದನ್ನು ಸ್ವಲ್ಪ ಪಕ್ಕದಲ್ಲಿ ಏನು ಸರ್ ನಮ್ಮೊಂದು ಭಾಳ ಬಿದ್ದ ಶಾಲೆ ಐತ್ರಿ. ಅದಕ್ಕೆ ಸ್ವಲ್ಪ ಅದನ್ನೆಲ್ಲರೂ ವಿಚಾರ ಮಾಡಿ, ಯಾಕಂದ್ರೆ ಎಲ್ಲರೂ ಕೈ ಕೂಡಿದ್ರೆ ಒಂದು ಕೆಲಸ ರೀ. ಆ ಸಾಹಿತ್ಯ ಅವ್ರೇನು ಬಂದೇನು ಕೇಳೋದಿಲ್ಲ ನಂದು ಯಾಕೆ ಮಾಡಿಲ್ಲ ಅಂತೇಳಿ ಅದು ನಾವೊಂದು ಊರಿನ ಅಭಿಮಾನ ಸರ್, ನಮ್ಮ ಊರಿನ ಅಭಿಮಾನ ರೀ, ನಮ್ಮ ಊರಿನ ಸಾಹಿತ್ಯ ತಗೊಂಡು ಅದನ್ನು ತೆಗೆದು ಸರ್ ಒಂದು ಏನು ಬಾಳಗುದ್ದಿ ಶಾಲೆ ಅಲ್ಲಿ ಒಂದು ಲೈಬ್ರರಿ ಕಟ್ಟಿರಿ, ಅಲ್ಲಿ ಇಟ್ಕೊಂಡ್ರಿ. ಜೊತೆಗೆ ನಮ್ಮ ಊರಿನವ್ರಿಗೆ ಓದಕ್ಕೆ ಒಂದು ವಾಚನಾಲಯ ಆಗೈತೆ ರೀ. ಮತ್ತು ಆನಂದಕ್ಕಂದ್ರೆ ಮೂರ್ತಿ ಕೂಡ ಒಂದು ಸುರಕ್ಷಿತವಾಗಿರ್ತಾರೆ. ನಾವು ಅವ್ರಿಗೆ ಒಂದು ಗೌರವ ಪಟ್ಟಂಗೆ ಆಗ್ತದೆ ರೀ. ಆ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ವಿ ಸರ್. ನಮ್ಮ ಪ್ರೊಫೆಸರ್ ಚಂದ್ರಶೇಖರ್ ಅಕ್ಕಿ ಅವರು ಕೂಡ ರೀ ಅದ್ರ ಬಗ್ಗೆ ಭಾಳ ಒಂದು ಕಳಕಳಿಯನ್ನು ವ್ಯಕ್ತ ಮಾಡಿದ್ರಿ. ಮತ್ತು ಟ್ರಸ್ಟ್ ಆಗಲಿ ಸರ್ಕಾರ ಆಗಲಿ ಮಾಡ್ತೈತೆ ಅನ್ನೋಕ್ಕಿಂತಲೂ ನಾವು ಸಹ ಹಳ್ಳಿಯಾಗಿ ನಾವು ಸ್ವಲ್ಪ ಏನು ಮಾಡ್ಕೊಂಡ್ರಿ ಆ ಕೆಲಸ ಮಾಡೋಣ ಅನ್ನೋಂಥ ವಿಚಾರ ಬಂತ್ರಿ. ಈ ಸಂದರ್ಭದೊಳಗೆ ಸರ್ ಗಿಡಗಳ ಬಗ್ಗೆ ರೀ ರೈತರ ಬಗ್ಗೆ ನಮ್ಮ ಡಾಕ್ಟರ್ ಆನಂದ್ ಮಾಸ್ತಿವಳೆ ಸರ್ ಅವರು ಭಾಳ ಇದರಲ್ಲೇ ಮಾತಾಡಿ ಸರ್ ನಾನು ಮೇಲೆ ಬರ್ತೇನೆ ರೀ. ಮತ್ತು ಏನಾದರೂ ಮಾಡೋಣ ರೈತರ ಸಲುವಾಗಿ. ಮುಂದೆ ಕೆಲವೊಂದು ಪ್ರಾಣಿಗಳನ್ನು ರೀ ಗೋಟ್ ಫಾರ್ಮ್ ಅಂತ ಮಾಡ್ತಾರೆ ಸರ್, ಆ ರೀತಿ ಒಂದು ಸ್ವಲ್ಪ ಗೋಟ್ ಫಾರ್ಮ್ ಮಾಡಿರಿ. ಅಂದ್ರೆ ಅದುಗಳು ಅದು ಹಿಕ್ಕಿರಲ್ಲ ಒಂದು ದನಗಳು ಒಂದು ಸಗಣಿ ಗೊಬ್ಬರ ರೀ ಅದು ನಾವು ಸ್ವಲ್ಪ ಮಾಡಿದ್ವಿ ಸರ್. ಅದನ್ನು ನೋಡಿ ಭಾಳ ಸಂತೋಷಪಟ್ಟು ಸರ್. ಸುಮಾರು ಒಂದು 730 ಗಿಡಗಳನ್ನು ಸರ್ ಮಾಡಿದಿರಿ. ಮತ್ತು ಅಡ್ಡ ಕೆಲವೊಂದ್ರಿ ಗೋಡೆಗಳನ್ನು ಹಾಕ್ಬೇಕಂತ ನೀರು ಹೋಗೋದಂಗ್ರಿ ಸಲ ಮಳೆ ಆಗಿಲ್ಲ ಬಿಡ್ರಿ, ಅದು ಒಟ್ಟರೆ ಮಳೆಯನ್ನು ಸಂರಕ್ಷಣೆ ಮಾಡ್ಕೋಬೇಕು. ಆ ಒಟ್ಟಾರೆ ಸರ್ ಆ ಸಸಿಗಳನ್ನು ಬೆಳೆದವು ಸರ್, ಬೆಳೆದವ್ರು ಇದಾಗಿದ್ದಾವೆ ನೋಡಿ ಸಂತೋಷಪಟ್ಟು ಸರ್. ನಾನು ಮತ್ತೆ ನಿಮಗೆ ಇದು ಮಾಡ್ತೇನೆ, ಯಾಕಂದರೆ ರೈತರ ಸಲ ಕೆಲವೊಂದು ಕಾರ್ಯಾಗಾರಗಳನ್ನು ಮಾಡೋಣ ರೀ ಅಂತ ಹೇಳಿದ್ರಿ. ಆ ನಿಟ್ಟಿನಲ್ಲಿ ಸರ್ ನಮ್ಮ ಪ್ರಹ್ಲಾದ ಕೃಷ್ಣವ್ರನ್ನ ಅಡಗೆರವ್ರು ರೀ, ಸಂಘೀಯವ್ರದ್ದು ಹಿರೇಮಠ ಅವ್ರಿ, ಒಂದು ಹಿರಿಯರ ಪಕ್ಷ ಹಿರೇಮಠ ರೀ, ನಮ್ಮ ಮಹೇಶ್ ಅವರು, ನಮ್ಮ ಪ್ರೊಫೆಸರ್ ಲಕ್ಕಪ್ಪಜ್ಜಿ ಮಳೆಯನ್ನು ಬರ್ತಾರೆ ಸರ್, ವಿಶ್ರಾಂತ ಇವ್ರ ಪ್ರಾಚಾರ್ಯ ಸರ್. ಅವರು ನಮ್ಮ ಸ್ವಾತಂತ್ರ್ಯದ ಒಂದು ಪೂರ್ವಾಪರಗಳನ್ನು ಭಾಳ ಚಂದ ಮಾತಾಡಿರಿ ಸರ್. ಹೀಗಾಗಿ ಸರ್ ಒಟ್ಟಾರೆ ಎಲ್ಲರೂ ಕೂಡಿಕೊಂಡು ಸರ್
ನಮ್ಮ ಊರಿಗೆ ಏನನ್ನಾದರೂ ಮಾಡಬೇಕು, ನಮ್ಮ ಊರೊಂದು ಪ್ರಗತಿ ಆಗಬೇಕು, ನಮ್ಮ ರೈತರು ಸುಧಾರಣೆ ಆಗಬೇಕು, ಮಕ್ಕಳು ಒಂದು ಶಿಕ್ಷಣವಂತರಾಗಬೇಕು ರೀ. ಅದಕ್ಕಾಗಿ ಬೇರೆಯಿಂದ ಸಹಾಯ ಹಸ್ತಕ್ಕೆ ಬೇರೆ ಸರ್ಕಾರ ಕಡೆ ಬೇಡೂ ರೀ. ಜೊತೆಗೆ ನಮ್ಮಲ್ಲಿ ಎಷ್ಟು ಸಾಧ್ಯ ಆದಷ್ಟು ಸರ್ ಮಾಡುವಂತ ತಿಳ್ಕೊಂಡು ಸರ್ ಆ ನಿಟ್ಟಿನಲ್ಲಿ ಸರ್ ನಮ್ಮಿಂದ ಇದ್ರಲ್ಲ ಶಿವಕಾಳಿಕಾಂಬ ಸಾಂಸ್ಕೃತಿಕ ಸಂಸ್ಥೆ ಅಡಿಯಲ್ಲಿ ರೀ ಏನಾದರೂ ನಮಗಿರ್ತಾರೆ ಉಪಯೋಗ ಮಾಡ್ತಾರೆ ರೀ. ನಾವು ಗ್ರಾಮೀಣ ಕಲೆಗಳ ಕಲಿಕಾ ಕೇಂದ್ರ ಯಾಕೆ ಮಾಡಿದ್ದೀನಿ ಅಂದರೆ ಸರ್ ಜನ ನೀವು ಹೇಳಿದಂಗೆ ರೀ ಬದುಕಿಗೆ ಅವರಿಗೆ ಆಸರೆ ಆಗಬೇಕು ಹೋಗ್ತಾರೆ ರೀ. ಕಲೆಗೆ ಒಂದು ಜಾನಪದ ಎಕ್ಸಿಬಿಷನ್ ಟೈಪ್ ಮಾಡಿ ಸರ್ ಅದನ್ನು ಕಟ್ಟಿರಿ, ಹಿಂದಾದಂಥ ಕೆಲವೊಂದು ದಿನಗಳನ್ನು ಫೋಟೋಗಳನ್ನು ಹಾಕಿರಿ ಮತ್ತು ಜಾನಪದ ವಸ್ತುಗಳನ್ನು ಸಂಗ್ರಹಾಲಯ ಮಾಡಿ ಅಟ್ಲೀಸ್ಟ್ ಬಂದು ನಮ್ಮದು ಹಿಂದಿನ ಇತಿಹಾಸವನ್ನು ನೆನಪಿಸುವಂಗೆ ಕೆಲವೊಂದು ಮಾಡಬೇಕು ಅಂತೇಳಿ ಸಂಕಲ್ಪ ಆಯ್ತು ಸರ್ ನಮ್ದು. ಯಾಕಂದ್ರೆ ಸರ್ ಈ ನಮ್ಮದು ಹಿಂದಿನ ನಮ್ಗೆ ಗುರುತಿತ್ತಂದ್ರೆ ಮುಂದೆ ಏನಾದ್ರು ಮಾಡೋಕ್ಕೆ ಸಾಧ್ಯ, ಇತಿಹಾಸ ಗೊತ್ತು ಭವಿಷ್ಯ ರಚನೆ ಮಾಡೋಕ್ಕೆ ಹಾಂ ಕರೆಕ್ಟ್ ಸರ್. ಅದಕ್ಕಾಗಿ ಆ ನಿಟ್ಟಿನಲ್ಲಿ ನಾನು ಜಾನಪದದ ಕುರಿತು ಸ್ವಲ್ಪ ಜನ ಮಾಡ್ತಾರೋ ನೀವು ಹೇಳಿದಂಗೆ ರೀ ಅದು ದೂರ ಮಾತ್ರ ರೀ. ಆ ಕಡೆ ಕಟ್ಟಿತ ನೋಡಿದರೂ ಕೂಡ ಒಂದು ಬಂದವ್ರು ರೀ ಸಹಜ ಒಂದು ಹೋಗಿರಿ ಮತ್ತು ಒಂದು ನಮ್ಮ ಆ ಫೀಲ್ಡ್ದಾಗ ಅಡ್ಡಾಡಿ ಬಂದರೂ ಸಿಗುತ್ತೆ ಅದ್ರ ಮನಸ್ಸಿಗೆ ಒಂಥರ ಆನಂದ ಆಗ್ಬೇಕು ಸರ್. ಗಿಡಗಳು ಸ್ವಲ್ಪ ದೊಡ್ಡ ಅದು ಅಂದ್ರೆ ಸರ್ ಅಲ್ಲಿ ಕಟ್ಟಿರುತ್ತೆ ನೆರಳಾಗ್ತದೆ ರೀ. ಜೊತೆಗೆ ಬಂದವ್ರಿಗೆ ಒಂಥರ ಆಶ್ರಯ ಆಗ್ತದೆ ರೀ. ಆ ನಿಟ್ಟಿಗೆ ಈಗ ನಾವು ನೋಡೋಕೆ ಈಗ ಕೆಲವೊಂದು ಹೂ ಥರ ಬರ್ತಾರೆ ರೀ. ಮತ್ತು ವಿದ್ಯಾರ್ಥಿಗಳು ಕುಡಿಯೋ ನೀರಿನೊಂದು ಅದು ಕಟ್ಟಿದ್ದಾರೆ ಸರ್, ಅದರಿಂದ ಮಕ್ಕಳು ಇದು ಮಾಡ್ತಾರೆ ರೀ. ಇದು ಕೈ ಆದಷ್ಟು ಸರ್ ಅಲೆಯಲ್ಲಿ ಸೇವೆ ಅಂತೇಳಿ ಮಾಡ್ತಾಯಿದ್ದೀನಿ ರೀ. ಒಂದು ಶ್ರೀಕೃಷ್ಣ ಗುರುಕುಲ ಕುರಿತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರಲಿ ತಮಗೆ ಅನಂತ ಧನ್ಯವಾದ. ಆದ್ಮೇಲೆ ಇಲ್ಲಿವರೆಗೆ ನಮ್ಮ ಊರಿನ ತಮ್ಮ ಹೊಲದಲ್ಲಿ ನಡೆದಂಥ ಘಟನೆಗಳು, ಅಲ್ಲಿ ಬಂದಂಥ ಹಿರಿಯರ ಕುರಿತಾಗಿ ಅವ್ರು ಮಾತಾಡಿದ ಕುರಿತಾಗಿ ಎಲ್ಲ ಹೇಳಿದ್ದಾರೆ. ಅವ್ರ ಉದ್ದೇಶ ನಿಮಗೆ ಅರ್ಥ ಆಗಿದೆ, ಇನ್ನು ಹೇಳೋ ಅವಶ್ಯಕತೆ ಇಲ್ಲ. ಇಂಥ ಒಂದು ಸಾಹಸ ಮಾಡಿದ್ದಕ್ಕಾಗಿ ಅವ್ರಿಗೂ ಧನ್ಯವಾದ ಹೇಳ್ತಾ, ಅದೇ ಕಾಲಕ್ಕೆ ಇದನ್ನು ನೀವು ಕೇಳಿದ್ದೀರಿ, ನೋಡ್ತಾ ಇದ್ದೀರಿ, ಅವ್ರ ಮಾತನ್ನು ಕೇಳ್ತಾ ಇದ್ದೀರಿ. ಇಂಥ ಒಂದು ಏನಾದರೂ ಸಾಹಸಗಳನ್ನ ನೀವು ಮಾಡಿರಿ ಅನ್ನುವಂಥ ಮಾತನ್ನು ಹೇಳ್ತಾ, ಜೊತೆಗೆ ರೈತಿಗೆ ಮಾರ್ಕೆಟ ಮತ್ತು ನೀರು ನಮ್ಮ ಸರ್ಕಾರಗಳು ಯಾವಾಗ ಕೊಡ್ತಾವ ಅನ್ನೂ ಸಹಿತ ಅಷ್ಟು ಮುಖ್ಯದ. ಅದಕ್ಕೆ ನಾವು ಮಾರ್ಕೆಟ್ ಮಾಡೋಕ್ಕೆ ಸಾಧ್ಯ ಇದನ್ನ ಅದನ್ನು ಸಹ ವಿಚಾರ ಮಾಡ್ರಿ ಅಂತ ಹೇಳ್ತಾ, ಇದೆಲ್ಲ ನಿಮಗೆ ಈ ವಿಷಯಗಳನ್ನು ತಿಳಿಸಿದ್ದಕ್ಕೆ ಅವರು ಬಂದು ಚರ್ಚೆ ಮಾಡಿದ್ದಕ್ಕೆ ನೀವು ಒಂದು ಜಾಗೃತರಾಗಬಹುದು ನಮ್ಮ ಲೆಕ್ಕ ನೋಡೋಣ. ಆದರೂ ಕೊನೆ ಮಾತು ಹೇಳಲೇಬೇಕಾಗ್ತದೆ. ಮತದಾರರ ಕೈಯಲ್ಲಿ ಸರ್ಕಾರದ ಒಮ್ಮೆ ನೀವು ಸರ್ಕಾರಕ್ಕೆ ಮತ ಹಾಕಿಬಿಟ್ರಪ್ಪ ಅಂದ್ರೆ ನಂತರ 5 ವರ್ಷ ಅವ್ರ ಕೈಯಾಗಿನ ನೀವು ಗುಬ್ಬಿ ಅವ್ರು ಇಸ್ಕೋಬೋದು, ಹಾರ್ಲಿಕ್ಕೂ ಬಿಡ್ಬೋದು ಅನ್ನೋದು ನೆನ್ಪಿಟ್ಕೊಂಡು ನಿಮ್ಮ ಮತ ಚಲಾಯಿಸಿ ಮುಂದಿನ ಚುನಾವಣೆ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. H16 ನ್ಯೂಸ್ ಅರ್ಥ ಸೇರಿಸಿದ್ದಾರೆ ಸತ್ಯ ಕೈಗೊಂಡು ವಂದನೆಗಳು. ಧನ್ಯವಾದ.